ಯುದ್ಧ ಮತ್ತೆ ಆರಂಭ ಆಗಿದೆ. ಮಧ್ಯಪ್ರಾಚ್ಯದ ಈ ಬಿಕ್ಕಟ್ಟಿಗೆ ಭಾರತದ ಜನರು ಈಗ ಅನಿಲ ಮತ್ತೆ ತೈಲ ಬೆಲೆಗಳ ರೂಪದಲ್ಲಿ ಬೆಲೆಯನ್ನ ತೆರೆದಿದ್ದಾರೆ. ಟ್ರಂಪ್ ಪ್ರತಿ ಹಂತದಲ್ಲೂ ಅಸಹಾಯಕರ ಕಾಣ್ತಾ ಇದ್ದಾರೆ. ಇಸ್ರೇಲ್ ಕದನ ವಿರಾಮ ಉಲ್ಲಂಘಿಸಿ ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಅದು ಇರಾನ್ ಅನ್ನ ಪ್ರಚೋದಿಸ್ತಾನೆ ಇರುತ್ತೆ. ಇಸ್ರೇಲ್ ಇದನ್ನೆಲ್ಲ ಯಾಕೆ ಮಾಡ್ತಾ ಇದೆ ಅನ್ನೋದನ್ನ ಮೊದಲು ನೋಡ್ಬೇಕಾಗಿದೆ. ನೇತನ್ಯಾಹು ಇರಾನ್ ಮೇಲೆ ದಾಳಿ ಮಾಡೋ ಮೂಲಕ ಟ್ರಂಪ್ಗೆ ಸವಾಲ್ ಹಾಕಿದ್ದಾರೆ ಅಥವಾ ಟ್ರಂಪ್ ತೆರೆಮರೆಯಲ್ಲಿ ನೇತನ್ಯಾಹುವನ್ನ ಬೆಂಬಲಿಸ್ತಾ ಇದ್ದಾರೆ. ಕದನ ವಿರಾಮದ ನಂತರ ಮೊದಲ ಬಾರಿಗೆ ಇರಾನ್ ವಿರುದ್ಧ ಇಸ್ರೇಲ್ ನಡೆಸಿದಂತಹ ದಾಳಿಯಲ್ಲಿ ಯುಎಸ್ ಮಿಲಿಟರಿ ಭಾಗವಹಿಸಲಿಲ್ಲ ಅಂತ ಸಿಬಿಎಸ್ ಸುದ್ದಿ ವರದಿ ಮಾಡಿದೆ. ಇರಾನಿನ ದಾಳಿಯಿಂದ ಇಸ್ರೇಲ್ ಅನ್ನು ರಕ್ಷಿಸೋದಕ್ಕೆ ಟ್ರಂಪ್ ಯುಎಸ್ ಮಿಲಿಟರಿಗೆ ಆದೇಶ ನೀಡಲಿಲ್ಲ. ಟ್ರಂಪ್ ಮತ್ತೆ ನೇತನ್ಯಾಹು ನಡುವಿನ ಬಿರುಕು ಹೆಚ್ಚಿದೆ ಅನ್ನುವಂತಹ ಮಾತು ಕೇಳಿ ಬಂದಿತ್ತು. ಈಗ ಸಿಬಿಎಸ್ ವರದಿ ಇದನ್ನ ದೃಢಪಡಿಸಿದೆ. ಹಾಗಾದ್ರೆ ನಿಜವಾಗಿಯೂ ಏನಾಗ್ತಾ ಇದೆ? ಲೆಬನಾನ್ ಪ್ರಧಾನಿ ಹೇಳೋ ಪ್ರಕಾರ ಇಸ್ರೇಲ್ ಲೆಬನಾನ್ ಮೇಲೆ 3000 ಬಾರಿ ಬಾಂಬ್ ದಾಳಿಯನ್ನ ಮಾಡಿದೆ. ಅಲ್ಲಿ ಜನರು ಸಾವನ್ನಪ್ಪಿದ್ದಾರೆ, ನೂರಾರು ಕಟ್ಟಡಗಳು ನಾಶ ಆಗಿವೆ. ಲೆಬನಾನ್ ನಲ್ಲಿ ನಡೆದಂತಹ ವಿನಾಶವನ್ನ ಜಗತ್ತಿಗೆ ಸರಿಯಾಗಿ ಬಹಿರಂಗಪಡಿಸಲಾಗಿಲ್ಲ. ಜೂನ್ 7ರಂದು ಇಸ್ರೇಲ್ ಲೆಬನಾನ್ ಮೇಲೆ ದಹಿಯಾ ಮೇಲೆ ದಾಳಿ ಮಾಡಿತು. ಹಿಜ್ಬುಲ್ಲಾ ಪ್ರಧಾನ ಕಚೇರಿ ಇರುವಂತಹ ಸ್ಥಳ ಇದು. 2024ರಲ್ಲಿ ಇಸ್ರೇಲ್ ಹಿಜ್ಬುಲ್ಲಾ ಕಮಾಂಡರ್ ಹಸನ್ ನಜ್ರಲ್ಲನನ್ನ ಹತ್ಯೆ ಮಾಡಿತು. ಹಸನ್ ನಜ್ರಲ್ಲ ಹತ್ಯೆ ನಂತರ ಹಿಜ್ಬುಲ್ಲಾ ಕಥೆ ಮುಗಿದಿದೆ ಅಂತಾನೆ ಹೇಳಲಾಗಿತ್ತು. ಆದ್ರೆ ಇವತ್ತಿಗೂ ಕೂಡ ಇಸ್ರೇಲ್ ಹಿಜ್ಬುಲ್ಲಾದ ಭದ್ರಕೋಟೆ ಮೇಲೆ ದಾಳಿಗಳನ್ನ ಮಾಡ್ತಾ ಇದೆ. ಅದು ಹಿಜ್ಬುಲ್ಲಾ ವಿರುದ್ಧ ಹೋರಾಡ್ತಾ ಇದೆ. ಆ ಸಮಯದಲ್ಲಿ ಇರಾನ್ ಇಸ್ರೇಲ್ ಮೇಲೆ 200 ಕ್ಷಿಪಣಿಗಳನ್ನ ಹಾರಿಸ್ತು. ಇರಾನ್ ಹಿಜ್ಬುಲ್ಲಾವನ್ನ ಪ್ರತಿರೋಧ ಶಕ್ತಿಯ ಭಾಗ ಅಂತ ಪರಿಗಣಿಸುತ್ತೆ. ಇದು ಇರಾಕ್, ಸಿರಿಯಾ ಮತ್ತೆ ಯೆಮನ್ನ ಕೆಲವು ಪಕ್ಷಗಳನ್ನ ಕೂಡ ಈ ಒಂದು ಗುಂಪಿನಲ್ಲಿ ಒಳಗೊಂಡಿದೆ. ಅಂತಹ ಪ್ರತಿರೋಧದ ಯಾವುದೇ ಭಾಗದ ಮೇಲೆ ದಾಳಿ ಮಾಡಿದ್ರೆ ಇರಾನ್ ಅದಕ್ಕೆ ಪ್ರತಿಕಾರವನ್ನ ತೀರಿಸಿಕೊಳ್ಳೋದಾಗಿ ಹೇಳಿದೆ. ಇರಾನ್ ಮತ್ತೆ ಇಸ್ರೇಲ್ ಮತ್ತೊಮ್ಮೆ ಘರ್ಷಣೆಯನ್ನ ನಡೆಸಿವೆ. ಈಗ ಲೆಬನಾನ್ ಮೇಲೆ ದಾಳಿ ಮಾಡೋ ಮೂಲಕ ಇಸ್ರೇಲ್ ಎಲ್ಲಾ ಕೆಂಪು ರೇಖೆಗಳನ್ನ ಉಲ್ಲಂಘಿಸಿದೆ ಅಂತ ಇರಾನ್ ಹೇಳಿಕೊಂಡಿದೆ. ಟೆಹರಾನ್, ಇಸ್ಫಹಾನ್, ತಬ್ರೀಜ್, ಕೆರ್ಮನ್ಶಾ ಮತ್ತೆ ಕರಾಜ್ ಈ 5 ಇರಾನಿನ ನಗರಗಳ ಮೇಲೆ ಇಸ್ರೇಲ್ ಈಗ ದಾಳಿ ಮಾಡಿದೆ. ಟೆಹರಾನ್ ನಲ್ಲಿರುವಂತಹ ವಿದೇಶಾಂಗ ಸಚಿವಾಲಯದ ಪ್ರಧಾನ ಕಚೇರಿಯ ಮೇಲೆ ಭಾರಿ ಬಾಂಬ್ ದಾಳಿ ನಡೆದಿದೆ ಅಂತ ಅಲ್ ಜಜೀರಾ ವರದಿ ಮಾಡಿದೆ. ಮಹಶಹರ್ ಪ್ರದೇಶದ ಪೆಟ್ರೋಕೆಮಿಕಲ್ ಸಂಕೀರ್ಣ ಸೇರಿದ ಹಾಗೆ ಹಲವಾರು ಗುರಿಗಳ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಜೂನ್ 7ರಂದು ಇರಾನ್ ಹೈಫಾದ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ವಾಯುನೆಲೆ ಸೇರಿದ ಹಾಗೆ ಉತ್ತರ ಇಸ್ರೇಲ್ನ ಹಲವಾರು ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡಿತು. ಕೆಲ ಗಂಟೆಗಳ ನಂತರ ಇಸ್ರೇಲ್ ಇರಾನಿನ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡಿತು. ಇದಕ್ಕೆ ಪ್ರತಿಯಾಗಿ ಇರಾನ್ ಮತ್ತೆ ಇಸ್ರೇಲ್ ಮೇಲೆ ಕ್ಷಿಪಣಿಗಳನ್ನ ಹಾರಿಸಿತು. ಇಸ್ರೇಲ್ ವಿರುದ್ಧ ಹೋರಾಡೋದಕ್ಕೆ ತಾನು ಸಂಪೂರ್ಣವಾಗಿ ಸಿದ್ಧವಾಗಿರೋದಾಗಿ ತಿಳಿಸೋದಕ್ಕೆ ಇರಾನ್ ಯತ್ನಿಸ್ತಾ ಇದೆ. ಯುದ್ಧ ನಿಲ್ಲೋದನ್ನ ಇಸ್ರೇಲ್ ಇಷ್ಟಪಡ್ತಾ ಇಲ್ಲ ಅಂತ ಕಾಣುತ್ತೆ. ಇರಾನ್ ಅನ್ನ ಯುದ್ಧಕ್ಕೆ ಎಳೆಯೋದಿಕ್ಕೆ ಅಂತಾನೆ ಲೆಬನಾನ್ ಮೇಲೆ ಈಗ ದಾಳಿ ಮಾಡಿದೆ. ಇಸ್ರೇಲ್ಗೆ ಕಠಿಣ ಶಿಕ್ಷೆಯಾಗುವವರೆಗೆ ತಾನು ಹಿಂದೆ ಸರಿಯೋದಿಲ್ಲ ಅಂತ ಇರಾನ್ನ ರಕ್ಷಣಾ ಸಚಿವಾಲಯ ಹೇಳಿದೆ. ಇನ್ನು ಈ ನಡುವೆ ಇರಾನ್ ಸ್ವತಃ ಇನ್ನು ಮುಂದೆ ಯಾವುದೇ ದಾಳಿಗಳಿಲ್ಲ ಅಂತ ಹೇಳಿರೋದಾಗಿ ವರದಿಗಳಿವೆ. ಇಸ್ರೇಲ್ ಮತ್ತೆ ಲೆಬನಾನ್ ಮೇಲೆ ದಾಳಿ ಮಾಡಿದ್ರೆ ಬಲವಾದ ಪ್ರತಿಕ್ರಿಯೆಯನ್ನ ನೀಡಲಾಗುವುದು ಅಂತ ಹೇಳಿದೆ. ಇರಾನ್ ಮತ್ತೆ ಇಸ್ರೇಲ್ 2 ಕದನ ವಿರಾಮಕ್ಕೆ ಒಪ್ಕೊಂಡಿವೆ ಅಂತ ಟ್ರಂಪ್ ಹೇಳ್ಕೊಳ್ತಾ ಇದ್ದಾರೆ. ಇಸ್ರೇಲ್ 2 ವರ್ಷಗಳ ಕಾಲ ಗಾಜಾ ಮೇಲೆ ಬಾಂಬ್ ದಾಳಿಯನ್ನ ಮಾಡಿತು. ಆದ್ರೆ ಅದಕ್ಕಾಗಿ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಲಿಲ್ಲ. ಲೆಬನಾನ್ ಮೇಲಿನ ದಾಳಿಯ ನಂತರ ಇರಾನ್ ಈ ಬಾರಿ ಪ್ರತಿಕಾರವನ್ನು ತೀರಿಸಿಕೊಳ್ತು. ಗಾಜಾ, ಲೆಬನಾನ್ ಮತ್ತೆ ಯೆಮೆನ್ ನಡುವೆ ಗಮನಾರ್ಹ ವ್ಯತ್ಯಾಸ ಇದೆ. ಲೆಬನಾನ್ ನಲ್ಲಿರುವಂತಹ ಹಿಜ್ಬುಲ್ಲಾ ಮತ್ತೆ ಯೆಮನ್ ನಲ್ಲಿರುವಂತಹ ಹೌತಿಗಳನ್ನ ಇರಾನ್ನ ಪ್ರಾಕ್ಸಿಗಳು ಅಂತ ಪರಿಗಣಿಸಲಾಗುತ್ತೆ. ಇರಾನ್ ತನ್ನನ್ನ ಪ್ರಾದೇಶಿಕ ಶಕ್ತಿಯಾಗಿ ಬಿಂಬಿಸಿಕೊಳ್ಳೋದಕ್ಕೆ ಬಯಸುವಂತಹ ಸಮಯದಲ್ಲಿ ಅದು ತನ್ನ ದೀರ್ಘಕಾಲದ ಮಿತ್ರ ರಾಷ್ಟ್ರಗಳ ಪರವಾಗಿ ನಿಲ್ಲುವಂತಹ ಒಂದು ಜವಾಬ್ದಾರಿಯನ್ನ ಹೊಂದಿದೆ. ಹಿಜ್ಬುಲ್ಲಾ ನಾಶದ ಬಗ್ಗೆ ಅದು ಮೌನವಾಗಿದ್ರೆ ಅದು ಇಸ್ರೇಲ್ ಎದುರು ದುರ್ಬಲಗೊಳ್ತಾ ಇದೆ ಅಂತ ಗ್ರಹಿಸಲಾಗುತ್ತೆ. ಲೆಬನಾನ್ಗಾಗಿ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತು ಅಂತ ಹೇಳ್ಕೊಳ್ಳೋದಿಕ್ಕೆ ಇರಾನ್ ಪ್ರಯತ್ನ ಪಡುತ್ತೆ. ಇನ್ನು ಇರಾನ್ ಹಿಜ್ಬುಲ್ಲಾವನ್ನ ಬೆಂಬಲಿಸೋದಕ್ಕೆ ಮುಂದೆ ಬರದೇ ಇದ್ರೆ ಲೆಬನಾನ್ ಅನ್ನ ಉಳಿಸೋದು ಕಷ್ಟಕರ ಆಗ್ತಾ ಇತ್ತು. ಈಗ ಲೆಬನಾನ್ಗೆ ಹಿಜ್ಬುಲ್ಲಾವನ್ನ ನಿರ್ವಹಿಸೋದು ಕೂಡ ಬಹಳ ಮುಖ್ಯ ಆಗಿದೆ. ಲೆಬನಾನ್ ಇಸ್ರೇಲಿ ಆಕ್ರಮಣಕ್ಕೆ ಬೀಳದೇ ಇರೋ ಹಾಗೆ ತಡೆಯೋದಕ್ಕೆ ಇರಾನ್ ಲೆಬನಾನ್ ನಲ್ಲಿ ಹಿಜ್ಬುಲ್ಲಾವನ್ನ ಸ್ಥಾಪಿಸಿತು. ಇರಾನ್ ಹಿಜ್ಬುಲ್ಲಾದ ಬೆಂಬಲವನ್ನು ಪಡೆಯೋದನ್ನ ಮುಂದುವರಿಸೋದಕ್ಕೆ ಬಯಸಿದ್ರೆ ಅದು ಇಸ್ರೇಲ್ ಮೇಲೆ ದಾಳಿ ಮಾಡಬೇಕಾಗಿತ್ತು. ಇರಾನ್ ಕದನ ವಿರಾಮವನ್ನ ಆರಂಭದಿಂದಾನೂ ಒಪ್ಕೊಂಡಿದ್ದೆ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡೋದಿಲ್ಲ ಅನ್ನುವಂಥ ಒಂದು ಷರತ್ತಿನ ಮೇಲೆ. ಹಾಗೆ ಮಾಡಿದ್ರೆ ಅದನ್ನ ಕದನ ವಿರಾಮದ ಉಲ್ಲಂಘನೆ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಜೂನ್ 1ರಂದು ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಯಾವುದೇ ರಂಗದಲ್ಲಿ ಕದನ ವಿರಾಮ ಉಲ್ಲಂಘನೆ ಆದ್ರೆ ಮುಂದೆ ಏನೇ ನಡೆದ್ರೂ ಅದಕ್ಕೆ ಅಮೆರಿಕ ಮತ್ತೆ ಇಸ್ರೇಲೇ ಹೊಣೆ ಅಂತ ಹೇಳಿದ್ರು. ಆದ್ರಿಂದ ಈಗ ಲೆಬನಾನ್ ಮೇಲೆ ದಾಳಿ ನಡೆದು ಇರಾನ್ ಏನನ್ನೂ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೆ ಈ ಒಂದು ಯುದ್ಧದಲ್ಲಿ ಇರಾನ್ ತನ್ನ ವಿಶ್ವಾಸಾರ್ಹತೆಯನ್ನು ಕಳ್ಕೊಳ್ಳುತ್ತೆ. ಹಿಜ್ಬುಲ್ಲಾ ಸಲುವಾಗಿ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿತು ಮತ್ತೆ ಯೆಮನ್ ಹೌತಿಗಳು ಕೂಡ ಇಸ್ರೇಲ್ ಮೇಲೆ ಕ್ಷಿಪಣಿಯನ್ನು ಹಾರಿಸಿದ್ರು. ಮತ್ತೆ ಕೆಂಪು ಸಮುದ್ರದಿಂದ ಎಲ್ಲಾ ಹಡಗುಗಳನ್ನ ನಿಷೇಧಿಸಲಾಗಿದೆ.
ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚಿದ ನಂತರ ಕೆಂಪು ಸಮುದ್ರದ ಮಾರ್ಗ ಮತ್ತಷ್ಟು ಜಟಿಲವಾಗಿದೆ. ಇದರಿಂದಾಗಿ ಜಾಗತಿಕ ವ್ಯಾಪಾರಕ್ಕೆ ಮತ್ತಷ್ಟು ಅಡ್ಡಿಯಾಗಿದೆ. ಇನ್ನು ಈ ನಡುವೆ ಟ್ರಂಪ್ ಮತ್ತೆ ನೇತನ್ಯಾಹು ನಡುವಿನ ಸ್ನೇಹ ದುರ್ಬಲಗೊಳ್ಳೋದಿಕ್ ಪ್ರಾರಂಭ ಆಗಿದೆಯಾ? ಟ್ರಂಪ್ ಇಲ್ಲದೆ ನೇತನ್ಯಾಹು ಯುದ್ಧ ಮಾಡೋದಿಕ್ ನಿರ್ಧಾರ ಮಾಡಿದಾರಾ? ಇದು ಈಗ ಎದ್ದಿರುವಂತಹ ಪ್ರಶ್ನೆ. ಇರಾನ್ ಬಗ್ಗೆ ಇಸ್ರೇಲ್ ಮತ್ತೆ US ನಡುವೆ ಏನಾದ್ರೂ ಬದಲಾಗ್ತಾ ಇದೆಯಾ ಅಥವಾ ಇದು ನಟನೆ ಮಾತ್ರನಾ? ಫೆಬ್ರವರಿ 28ರಂದು ಇರಾನ್ ಮೇಲೆ ದಾಳಿ ಮಾಡಿದಾಗ ಇಸ್ರೇಲ್ ಮತ್ತೆ US ಒಟ್ಟಿಗಿದ್ವು. ಮಾರ್ಚ್, ಏಪ್ರಿಲ್ ಮತ್ತೆ ಮೇ ತಿಂಗಳುಗಳಲ್ಲಿನ ಟ್ರಂಪ್ ಅವರ ಹೇಳಿಕೆಗಳನ್ನ ಗಮನಿಸಿದ್ರೆ ನೇತನ್ಯಾಹು ಉಲ್ಲೇಖ ಕಡಿಮೆ ಇತ್ತು ಅಲ್ಲಿ. ಈ ಬಾರಿ ನೇತನ್ಯಾಹು ಟ್ರಂಪ್ಗೆ ಸವಾಲನ್ನು ಹಾಕ್ತಾ ಇರೋ ಹಾಗೆ ಕಾಣ್ತಾ ಇದೆ. ನೇತನ್ಯಾಹು ಟ್ರಂಪ್ ಅವರ ನಿರ್ಧಾರಗಳನ್ನ ಒಪ್ಪುತ್ತಾ ಇಲ್ಲ ಅನ್ನೋ ಹಾಗೆ ಕಾಣ್ತಾ ಇದೆ. ಟ್ರಂಪ್ ಅವರ ಖಂಡನೆಯ ಹೊರತಾಗಿನೂ ಕೂಡ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದೆ ಅನ್ನುವಂತಹ ಸುದ್ದಿಗಳು ಪ್ರಕಟ ಆಗ್ತಾ ಇವೆ. ಒಪ್ಪಂದಕ್ಕೆ ಬಂದ್ರೆ ತನ್ನ ಹಿತಾಸಕ್ತಿಗಳನ್ನ ರಾಜಿ ಮಾಡ್ಕೊಳ್ಳೋದಿಲ್ಲ ಅಂತ ನೇತನ್ಯಾಹು ಟ್ರಂಪ್ಗೆ ಎಚ್ಚರಿಕೆಯನ್ನ ನೀಡಿದಾರಾ? ಟ್ರಂಪ್ ಮತ್ತೆ ನೇತನ್ಯಾಹು ನಡುವಿನ ಬಿರುಕು ಹೆಚ್ಚಿದೆ ಅಂತ ಇರಾನ್ ಭಾವಿಸ್ತಾ ಇದೆಯಾ? ಆದ್ರೆ ಇರಾನ್ ಇದೆಲ್ಲವನ್ನ ನಂಬೋದಿಲ್ಲ. ಅದು ಇಸ್ರೇಲ್ ಮತ್ತೆ ಅಮೆರಿಕದ ಯೋಜನೆಗಳನ್ನ ಪ್ರತ್ಯೇಕವಾಗಿ ನೋಡೋದಿಲ್ಲ. ದಾಳಿಯಲ್ಲಿ ಭಾಗಿಯಾಗಿಲ್ಲ ಮತ್ತೆ ಇಸ್ರೇಲ್ನ ವರ್ತನೆಯಿಂದ ಅಸಮಾಧಾನಗೊಂಡಿದೆ ಅಂತ ಅಮೆರಿಕ ತೋರಿಸ್ಕೊಳ್ಳೋದಕ್ಕೆ ಬಯಸಬಹುದು. ಆದ್ರೆ ಇರಾನ್ ಅದನ್ನೆಲ್ಲ ನಂಬುತ್ತಾ ಇಲ್ಲ ಅನ್ನೋದು ಅದರ ಹೇಳಿಕೆಗಳನ್ನ ಗಮನಿಸಿದ್ರೇನೆ ಗೊತ್ತಾಗುತ್ತೆ. ಅಮೆರಿಕದ ಹೇಳಿಕೆಗಳ ಹೊರತಾಗಿನೂ ಅಮೆರಿಕದ ಮಿಲಿಟರಿ ಸೆಂಟ್ರಲ್ ಕಮಾಂಡ್ ಇಸ್ರೇಲ್ನೊಂದಿಗೆ ಎಲ್ಲಾ ರೀತಿಯಲ್ಲಿನೂ ಸಹಕರಿಸ್ತಾ ಇದೆ ಅಂತ ನಮಗೆ ಗೊತ್ತಿದೆ ಅಂತ ಇರಾನ್ನ ವಿದೇಶಾಂಗ ಸಚಿವಾಲಯದ ವಕ್ತಾರರು ಹೇಳಿದ್ದಾರೆ. ಇರಾನ್ ಜೊತೆಗಿನ ಒಪ್ಪಂದದ ಹೆಸರಿನಲ್ಲಿ ಟ್ರಂಪ್ ಎಷ್ಟರ ಮಟ್ಟಿಗೆ ನೇತನ್ಯಾಹು ಅವರಿಂದ ದೂರ ಆಗಬಹುದು ಅನ್ನೋದು ಸ್ಪಷ್ಟವಾಗಿಲ್ಲ. ಆದ್ರೆ ಟ್ರಂಪ್ ನೇತನ್ಯಾಹು ಅವರಿಂದ ತೀರಾ ದೂರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈ ವಿಶ್ವಾಸನೇ ಕದನ ವಿರಾಮವನ್ನು ಉಲ್ಲಂಘಿಸಿ ಲೆಬನಾನ್ ಮೇಲೆ ದಾಳಿ ಮಾಡೋದಕ್ಕೆ ಇಸ್ರೇಲ್ಗೆ ಅವಕಾಶವನ್ನ ಕೊಟ್ಟಿರೋ ಹಾಗಿದೆ. ಒಪ್ಪಂದ ಅಂತಿಮಗೊಳ್ಳುತ್ತೆ ಅನ್ನುವಂಥ ಒಂದು ಸುದ್ದಿ ಹರಡಿದಾಗಲೆಲ್ಲ ಇಸ್ರೇಲ್ ದಾಳಿ ಮಾಡುತ್ತೆ. ಯುದ್ಧ ಭೂಮಿಯಿಂದ ಹಿಂದಿರುಗೋದಿಕ್ಕೆ ಅಮೆರಿಕ ಒಂದು ದಾರಿಯನ್ನ ಹುಡುಕುತ್ತೆ. ಆದ್ರೆ ಇಸ್ರೇಲ್ ಆಗದೆ ಇರೋ ಹಾಗೆ ತಡೆಯುತ್ತೆ. ಈಗ 2 ತಿಂಗಳುಗಳು ಕಳೆದಿವೆ, ಮತ್ತೆ ಒಪ್ಪಂದ ಅಂತಿಮಗೊಂಡಿಲ್ಲ. ಹಾಗಾದ್ರೆ ಈ ಒಂದು ಒಪ್ಪಂದವನ್ನ ತಡೀತಾ ಇರೋರು ಯಾರು? ಇಸ್ರೇಲ್ ಯಾವುದೇ ಒಪ್ಪಂದವನ್ನ ಒಪ್ಪುತ್ತಾ? ಈ ಮಾತುಕತೆಗಳಲ್ಲಿ ಇಸ್ರೇಲ್ನ ಷರತ್ತುಗಳೇನು ಅನ್ನೋದು ಸ್ಪಷ್ಟ ಆಗಿಲ್ಲ. ಇರಾನ್ನ ಸಹಯೋಗದೊಂದಿಗೆ ಅದ್ರ ಪುಷ್ಟೀಕರಿಸಿದ ಯುರೇನಿಯಂ ಅನ್ನ ಹೊರತೆಗೆಯೋದಿಕ್ಕೆ ಅಮೆರಿಕ ಬಯಸುತ್ತೆ ಅಂತ ಟ್ರಂಪ್ ಪದೇ ಪದೇ ಹೇಳಿದ್ದಾರೆ. ಇರಾನ್ ತನ್ನ ಯುರೇನಿಯಂ ಅನ್ನ ಅಮೆರಿಕಕ್ಕೆ ನೀಡೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಇರಾನ್ ಒಪ್ಪದೆ ಅಮೆರಿಕ ಇರಾನ್ಗೆ $24 ಬಿಲಿಯನ್ ನೀಡೋದಿಕ್ಕೆ ಒಪ್ಪೋದಿಲ್ಲ. ಒಪ್ಪಿದ್ರೆ ಅದು ಅದರ ಸೋಲು. ಇನ್ನು ಇದೆಲ್ಲದರ ನಡುವೆ ಒಪ್ಪಂದಗಳ ಬಗ್ಗೆ ಕೇಳಿ ಕೇಳಿ ಜಗತ್ತು ಬೇಸತ್ತು ಹೋಗಿದೆ. ಈ ಯುದ್ಧದಲ್ಲಿ ಟ್ರಂಪ್ ಇನ್ನು ಮುಂದೆ ಮುಖ್ಯರಲ್ಲ ಅನ್ನೋ ಹಾಗೆ ಕಾಣ್ತಾ ಇದೆ. ಅವರು ಇರಾನ್ಗೆ ಮತ್ತೆ ಇಸ್ರೇಲ್ಗೆ ಮನವಿ ಮಾಡ್ತಾ ಇದ್ದಾರೆ. ತಾನು ಗೆಲ್ಲಬೇಕು ಅಂತ ಅನ್ಕೊಂಡಿದ್ದಂಥ ಯುದ್ಧ ಕೈ ತಪ್ಪುತ್ತಾ ಇದೆ ಅನ್ನೋದು ಟ್ರಂಪ್ ಆತಂಕ ಆಗಿದೆ. ಮೊಜ್ತಬಾ ಖಾಮಿನಿ ಅವರ ಸಲಹೆಗಾರ ಮೊಹಸೆನ್ ರಜೆ ಟ್ರಂಪ್ ಮತ್ತೆ ಸುಪ್ರೀಂ ಲೀಡರ್ ನಡುವೆ ಯಾವುದೇ ಸಭೆ ನಡೆದೇ ಇದ್ರೂ ಟ್ರಂಪ್ ಖಾಮಿನಿ ಅವರನ್ನ ಹೊಗಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇದು ನೇತನ್ಯಾಹುಗೆ ನೋವು ಉಂಟು ಮಾಡಿರಬೇಕು. ಅಮೆರಿಕ ಇರಾನ್ ಪ್ರಭಾವಕ್ಕೆ ಒಳಗಾಗ್ತಾ ಇದೆ ಅಂತ ಭಾವಿಸಿರಬೇಕು. ಇರಾನ್ ದಾಳಿಯ ನಂತರ ಇಸ್ರೇಲ್ ಗಾಜಾಗೆ ಎಲ್ಲಾ ಸಹಾಯ ಮಾರ್ಗಗಳನ್ನು ಮುಚ್ಚಿದೆ. ಈಗ ನೇತನ್ಯಾಹು ಕಾರಣದಿಂದಾಗಿ ವಿಶ್ವದ ಆರ್ಥಿಕತೆ ಕುಸಿತಾ ಇದೆ, ಜನರ ಆದಾಯ ಕೂಡ ಕುಸಿತಾ ಇದೆ. ಜಗತ್ತಿನಲ್ಲಿ ಕಚ್ಚಾ ತೈಲದ ಬೆಲೆ ಎಷ್ಟು, ಶೇರ್ ಮಾರುಕಟ್ಟೆಯಲ್ಲಿ ಯಾರು ಹಣವನ್ನ ಕಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನೇತನ್ಯಾಹುಗೆ ಕಾಳಜಿನೇ ಇಲ್ಲ. ಮತ್ತೆ ಇನ್ನೊಂದು ಕಡೆಗೆ US ರಕ್ಷಣಾ ಇಲಾಖೆ ಇಸ್ರೇಲ್ನಿಂದ ಬೇಹುಗಾರಿಕೆ ಬೆದರಿಕೆಯನ್ನು ಎದುರಿಸ್ತಾ ಇದೆ. US ಆಂತರಿಕ ಗುಪ್ತಚರ ವರದಿಯ ಪ್ರಕಾರ ಇಸ್ರೇಲಿ ಗುಪ್ತಚರ ಸಂಸ್ಥೆಗಳು US ಮಧ್ಯವರ್ತಿಗಳ ಮೇಲೆ ಬೇಹುಗಾರಿಕೆಯನ್ನು ನಡೆಸ್ತಾ ಇವೆ ಅನ್ನುವಂಥ ಪ್ರಬಲ ಅನುಮಾನ ಇದೆ. ಎರಡೂ ದೇಶಗಳು ಪರಸ್ಪರ ಬೇಹುಗಾರಿಕೆಯನ್ನು ನಡೆಸ್ತಾ ಇರೋದಾಗಿ ತಿಳಿದಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಹೇಳಿದೆ. ಆದರೆ ಈ ಬಾರಿ ಇಸ್ರೇಲ್ ಕೆಂಪು ರೇಖೆಯನ್ನು ದಾಟಿದೆ. ಸ್ಟೀವ್ ವಿಟ್ಕಾಫ್ ಸೇರಿದ ಹಾಗೆ ಅಮೆರಿಕದ ಉನ್ನತ ಅಧಿಕಾರಿಗಳ ಮೇಲೂ ಕೂಡ ಅದು ಬೇಹುಗಾರಿಕೆಯನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡಿದೆ. ಇನ್ನು ಈ ನಡುವೆ ಇರಾನ್ ಮತ್ತೆ ಅಮೆರಿಕ ನಡುವಿನ ಮಾತುಕತೆ ಕೊನೆಗೊಂಡಿಲ್ಲ ಅಂತ ಇರಾನ್ ವಿದೇಶಾಂಗ ಸಚಿವಾಲಯ ಹೇಳಿದೆ. ಮಾತುಕತೆ ಮುಂದುವರಿಯೋದನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಪಾಕಿಸ್ತಾನದ ಗೃಹ ಸಚಿವರು ಟೆಹರಾನ್ನಲ್ಲಿದ್ದಾರೆ. ಯುದ್ಧ ಉಲ್ಬಣಗೊಳ್ಳುವಂತಹ ಸಾಧ್ಯತೆ ಗಲ್ಫ್ ರಾಷ್ಟ್ರಗಳನ್ನ ಎಚ್ಚರದ ಸ್ಥಿತಿಯಲ್ಲಿರಿಸಿದೆ. ಇರಾನ್ ದಾಳಿಯ ನಂತರ ಸೌದಿ ಅರೇಬಿಯಾ ಅಮೆರಿಕದ ಪ್ರಿನ್ಸ್ ಸುಲ್ತಾನ್ ವಾಯುನೆಲೆಯಲ್ಲಿರುವಂತಹ ಅಲೆಕ್ ಪ್ರದೇಶದಲ್ಲಿ ಅಲರ್ಟ್ ಅನ್ನು ಘೋಷಿಸಿದೆ. ಇರಾನ್ ದಾಳಿಯ ನಂತರ ಇರಾಕ್ ಮತ್ತೆ ಸಿರಿಯಾ ಕೂಡ ತಮ್ಮ ವಾಯು ಪ್ರದೇಶವನ್ನು ಮುಚ್ಚಿವೆ. ಇರಾನ್ ಇದಕ್ಕೆ ಆಪರೇಷನ್ ನಾಜರ್ ಅಂತ ಹೆಸರಿಟ್ಟಿದೆ. 80ರ ದಶಕದಲ್ಲಿ ಇರಾನ್ ಮತ್ತೆ ಇರಾಕ್ 8 ರಿಂದ 10 ವರ್ಷಗಳ ಕಾಲ ಯುದ್ಧದಲ್ಲಿದ್ದಾಗ ಎರಡೂ ದೇಶಗಳ ನಡುವಿನ ಟ್ಯಾಂಕ್ ಯುದ್ಧವನ್ನ ಆಪರೇಷನ್ ನಾಜರ್ ಅಂತ ಹೆಸರಿಸಲಾಯಿತು. ಅದರಲ್ಲಿ ಇರಾನ್ ಸೋತ್ ಹೋಯ್ತು. ಇರಾನ್ ಈಗ ತಾನ್ ಸೋತ ಆಪರೇಷನ್ ಹೆಸರಿನಲ್ಲಿ ಯಾಕೆ ದಾಳಿಯನ್ನ ನಡೆಸ್ತಾ ಇದೆ? ಅದು ತನ್ನ ಸೋಲುಗಳನ್ನು ನೆನಪಿಸಿಕೊಳ್ತಾ ಇರೋದನ್ನ ತಿಳಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದು ಪ್ರತಿ ಅವಮಾನವನ್ನ ನೆನಪಿಸಿಕೊಳ್ಳುತ್ತೆ ಮತ್ತೆ ಸೇಡನ್ನ ತೀರಿಸ್ಕೊಳ್ತಾ ಇದೆ. ಅವಮಾನ ಇರಾನ್ನ ರಾಜಕೀಯ ಸ್ಮರಣೆಯ ಕೇಂದ್ರ ಭಾಗವಾಗಿದೆ ಅಂತ ಬರಹಗಾರ ಎಹತ್ ಶಾಮುಲ್ ವಿವರಿಸೋದನ್ನ ರವೀಶ್ ಕುಮಾರ್ ಅವರು ಉಲ್ಲೇಖ ಮಾಡಿದ್ದಾರೆ.
ಯಾವುದೇ ಸೋಲು ಅದಕ್ಕೆ ಅಂತ್ಯ ಅಲ್ಲ ಅಂತ ಇರಾನ್ ಈ ರೀತಿ ತೋರಿಸ್ತಾ ಇದೆ. 1953ರಲ್ಲಿ ಬ್ರಿಟನ್ ಮತ್ತೆ US ಜಂಟಿಯಾಗಿ ಅದರ ಚುನಾಯಿತ ಪ್ರಧಾನಿಯನ್ನ ಪದಚ್ಯುತಗೊಳಿಸಿದಾಗ ಅದು ಅವಮಾನಕರ ಘಟನೆಯಾಗಿತ್ತು. ಆದ್ರೆ ಇರಾನ್ ಅದಕ್ಕೆ ಪ್ರತಿಕಾರವನ್ನ ತೀರಿಸಿಕೊಂಡಿತ್ತು. 2020ರಲ್ಲಿ ಮಿಲಿಟರಿ ಕಮಾಂಡರ್ ಸುಲೈಮಾನಿ ಅವರ ಹತ್ಯೆಯು ಅವಮಾನಕರ ಆಗಿತ್ತು, ಅದನ್ನ ಕೂಡ ನೆನಪಿಸಿಕೊಳ್ಳಲಾಯಿತು. ಮತ್ತೆ 2026ರಲ್ಲಿ ಖಾಮಿನೆ ಹತ್ಯೆ ಆದಾಗಲೂ ಕೂಡ ಇರಾನ್ಗೆ ಅದು ದೊಡ್ಡ ಅವಮಾನ ಆಗಿತ್ತು. ಅವಮಾನಕ್ಕೆ ಸೇಡನ್ನ ತೀರಿಸಿಕೊಳ್ಳೋದಿಕ್ಕೆ ಇರಾನ್ ಒಗ್ಗೂಡುತ್ತೆ, ಅದು ತನ್ನ ಅಸ್ತಿತ್ವವನ್ನ ಪಣಕ್ಕಿಡುತ್ತೆ ಮತ್ತೆ 40 ವರ್ಷಗಳ ನಂತರವೂ ಕೂಡ ಹೋರಾಡುತ್ತೆ. ಇರಾನ್ನ ಸ್ವರೂಪವನ್ನ ಮಿಲಿಟರಿ ಬಲದ ಮೂಲಕ ಮಾತ್ರನೇ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಇರಾನ್ ಇವತ್ತು ಸೋತ್ರೆ 40 ವರ್ಷಗಳ ನಂತರ ಕೂಡ ಅದು ಎದ್ದು ನಿಲ್ಲುತ್ತೆ ಮತ್ತೆ ಈ ಸೋಲಿಗೆ ಸೇಡನ್ನ ತೀರಿಸಿಕೊಳ್ಳುತ್ತೆ. ಆಪರೇಷನ್ ನಾಸರ್ನ ನೆನಪು ಸರಳ ಘಟನೆಯಲ್ಲ. ಯುದ್ಧದ ಮಧ್ಯ ತನ್ನ ಸೋಲನ್ನ ನೆನಪಿಸಿಕೊಳ್ಳೋದು ಇರಾನ್ನ ಸೈದ್ಧಾಂತಿಕ ಮತ್ತೆ ಕಾರ್ಯತಂತ್ರದ ಸಿದ್ಧತೆಯ ಸೂಚನೆಯಾಗಿದೆ. ಅದು ಈ ಯುದ್ಧದಲ್ಲಿ ಆ ಸೋಲಿಗೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಬಯಸುತ್ತೆ ಅನ್ನೋದು ಇಲ್ಲಿ ಗಮನಾರ್ಹ. ಯಾವುದೇ ಪ್ರಮುಖ ಸೋಲು ಭವಿಷ್ಯದ ಯುದ್ಧಗಳಿಗೆ ಅದನ್ನ ಸಿದ್ಧಪಡಿಸುತ್ತೆ. ಕರ್ಬಲದಲ್ಲಿ ಇಮಾಮ್ ಹುಸೇನ್ ಹುತಾತ್ಮರಾದದ್ದು ಕೇವಲ ಒಂದು ಬಾರಿಯ ದುರಂತ ಅಲ್ಲ, ಬದಲಾಗಿ ಪ್ರತಿ ವರ್ಷನೂ ನೆನಪಿಸಿಕೊಳ್ಳುವಂತಹ ನಿರಂತರ ಪ್ರತಿರೋಧದ ಘಟನೆ ಅದು. ಕರ್ಬಲ ದುರಂತವನ್ನ ನೆನಪಿಸಿಕೊಳ್ಳುವವರು ತಮ್ಮ ಕಾಲದ ದಬ್ಬಾಳಿಕೆಯನ್ನ ಕೂಡ ನೆನಪಿಸ್ಕೊಳ್ತಾರೆ. US ಮತ್ತೆ ಇಸ್ರೇಲ್ ಇರಾನ್ಗೆ ಏನ್ ಮಾಡಿದೆ ಅನ್ನೋದನ್ನ ಅವ್ರು ನೆನಪಿಸ್ಕೊಳ್ತಾರೆ. ಇರಾನ್ನ ಮನಸ್ಥಿತಿ ಮತ್ತೆ ಅದು ವಿಶ್ವದ 2 ಪ್ರಮುಖ ಶಕ್ತಿಗಳ ವಿರುದ್ಧ ಹೇಗೆ ಹೋರಾಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆಗುತ್ತೆ. ಅದನ್ನ ನಿರ್ಮೂಲನೆ ಮಾಡೋದು ಅಸಾಧ್ಯ. ಮಾರ್ಚ್, ಏಪ್ರಿಲ್ ಮತ್ತೆ ಮೇ, ಜೂನ್ ಈ ರೀತಿ ತಿಂಗಳುಗಳೇ ಸರಿತಾ ಇವೆ. ಇರಾನ್ ತನ್ನ ಸೋಲುಗಳು ಮತ್ತೆ ವಿಜಯಗಳ ನೆನಪುಗಳನ್ನ ಹೊತ್ತುಕೊಂಡು ಬಹಳ ದೃಢವಾಗಿ ನಿಂತ ಕಾಣ್ತಾ ಇದೆ. ಇರಾನ್ನ ಸಂಪೂರ್ಣ ಶಕ್ತಿ ಅದರ ಮಿಲಿಟರಿನೂ ಕೂಡ ಮೀರಿದಾಗಿದೆ. ಟ್ರಂಪ್ಗೆ ತಾನು ಎದುರಿಸ್ತಾ ಇರುವಂತಹ ಇರಾನಿನ ಶಕ್ತಿ ಯಾವುದು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಇದು ಇರಾನ್ನ ಮಿಲಿಟರಿ ಶಕ್ತಿನ ಅಥವಾ ಅದರ ನಾಗರಿಕತೆಯ ಶಕ್ತಿನ ಅನ್ನೋದು ಟ್ರಂಪ್ ಥರದ ಅಹಂಕಾರನೇ ತುಂಬಿಕೊಂಡಂಥ ನಾಯಕರಿಗೆ ಅರ್ಥವಾಗೋದಿಕ್ಕೆ ಸಾಧ್ಯನೂ ಇಲ್ಲ. ವೀಕ್ಷಕರ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.